ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತ. ಅವ್ರು ನಮ್ಮ ತಂದೆ ಹೆಸರು ರಾಜಣ್ಣ ಅವ್ರಂತ. ಇದ್ರದ ಮೂಲತಃ ಅಂದ್ರೆ ಇದು ನಮ್ಗೆ ಕುಲಕಸಬು, ನಮ್ಮ ಪೂರ್ವಜರಿಂದ ಬಂದಿರೋದು. ಕುಲಕಸಬು ಅಂದ್ರೆ ಯಾವುದು? ಕುಲಕಸಬು ಅಂದ್ರೆ ನಮ್ದು ಇದೆ ಜಾತಿನೇ ಬಿದಿರಿನ ಕಲೆ. ಎಸ್, ನಾವು ಅದೆಲ್ಲ ಮಾಡಿ ಅಂದ್ರೆ ಕುಲಕಸಬು ಅಂದ್ರೆ ಇದು ಪೂರ್ವಕರಿಂದ ಬಂದಿರೋದು. ಅದರಿಂದ ಈ ತರ ಮಾಡ್ತಾ ಇದಾರೆ ನಮ್ ತಾಯಿ ತಂದೆ ನಮ್ ಫ್ಯಾಮಿಲಿ. ಅದ್ರಲ್ಲಿ ನಮ್ಗೆ ಅರ್ಧ ಕಲ್ಸಿದ್ದಾರೆ. ನಮ್ ಕಲಿಯಕ್ಕೆ ಇಂಟ್ರೆಸ್ಟ್ ಯಾಕಿಲ್ಲ ಅಂದ್ರೆ ಇದರಿಂದ ಏನು ಬೆನಿಫಿಟ್ಸ್ ಇಲ್ಲ, ನಮ್ಗೆ ಯಾವ್ದೇ ತರ ಬೆನಿಫಿಟ್ಸ್ ಇಲ್ಲ. ಇದು ನಮ್ ತಂದೆ ತಾಯಿನೇ ಮಾಡ್ತಾ ಇದಾರೆ. ನಾವು ಹೊರ್ಗಡೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇದೀವಿ, ನಮ್ಗೆ ಇದರಿಂದ ಅನುಕೂಲನೇ ಇಲ್ಲ, ಯಾವ್ದೇ ತರ ಇದಿಲ್ಲ. ಇದರಿಂದ ನಮ್ಮ ತಂದೆ ತಾಯಿ ಮಾಡಲ್ಲ ಅಂತ ಅವ್ರು ಫೀಲಿಂಗ್ ಮಾಡ್ಕೋತಾರೆ. ಎಲ್ಲ ಯಾಕೆ ಮಾಡಲ್ಲ ಅಂದ್ರೆ ಇದನ್ನ ಬಳಕೆ ಮಾಡೋರೇ ಕಮ್ಮಿ, ಇದು ಸೇಲ್ಸೇ ಆಗಲ್ಲ. ಇದು ನಂಬ್ಕೊಂಡ್ ನಾವ್ ಹೆಂಗ್ ಜೀವನ ಮಾಡೋದು? ಅದರಿಂದ ಇದು ಹಂಗೆ ಸ್ಟಾಪ್ ಮಾಡ್ಬಿಟ್ಟು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ. ಅವರು ವಯಸ್ಸಾದವರು ಮಾಡ್ಕೊಂಡು ಹೋಗ್ತಾರೆ, ಅವ್ರು ಹೊರಗಡೆ ಕೆಲ್ಸಕ್ಕೆ ಹೋಗಲ್ವಲ್ಲ, ಅದಕ್ಕೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ. ಇದು ನಮ್ಗೇನು ಯಾವ್ದು ಕೆಲ್ಸ ಇದು ಬರೋದು ಇಲ್ಲ, ಆಮೇಲೆ ಬಳಕೆಗಳು ಕಡಿಮೆ, ಸೇಲ್ಸು ಆಗ್ತಾ ಇಲ್ಲ. ಅದರಿಂದ ನಾವು ಸ್ವಲ್ಪ ಅವ್ರು ಇದಾರೆ, ಹುಷಾರಿಲ್ಲ ಅವ್ರಿಗೆ, ಒಂದ್ ಸ್ವಲ್ಪ ಇದಾಗ್ಬಿಟ್ಟೈತೆ, ಹುಷಾರಿಲ್ಲ. ಯಾವ ಊರಿಂದ ಬಂದಿರ್ತಾವು? ನಾವು ಕೇರ್ಪೇಟೆ ಅವರು, ಮಂಡ್ಯ ಡಿಸ್ಟ್ರಿಕ್ಟ್ ಕೇರ್ಪೇಟೆ ತಾಲೂಕು. ನಾವು ಹುಟ್ಟಿದ್ದು ಹುಣಸೂರು. ನಮ್ಗೆ ಅಲ್ಲೂ ಕೂಡ ಇದಿಲ್ಲ, ಏನು ಆತರ ಒಂದೇ ಕಡೆ ಇದ್ದು ಯಾವ್ದು ಇದಿಲ್ದೇನೆ ಸಂಪಾದನೆಗೋಸ್ಕರ ಊರೂರು ಹೋಗಿ ಇವರು ಲಾಸ್ಟ್ ಅಲ್ಲಿ ಸೆಟ್ಲ್ ಆಗ್ಬಿಟ್ರು. ಮೊರ ಮಾಡ್ತೀವಿ. ಅವರು ಮದ್ವೆಗೆ ಸಾಂಪ್ರದಾಯಿಕ ಹಳ್ಳಿಗಳಲ್ಲಿ ನಡೆಯುತ್ತಲ್ವಾ, ಅದಕ್ಕೆ ಮದ್ವೆಗೆ ಏನ್ ಬೇಕು ಪೆಟ್ಟಿಗೆಗಳು ಸೆಟ್ ಅಂತ ಬರುತ್ತೆ, ಅದನ್ನೆಲ್ಲ ಮಾಡ್ತಾರೆ. ಮೊರ, ಕುಕ್ಕೆ, ಹೆಜ್ಜಿಗೆ, ಆಮೇಲೆ ಆಮೇಲೆ ಇಡ್ಲಿ ಚಿಬ್ಲು ಮಾಡ್ತೀವಿ ನಾವು. ಇಡ್ಲಿ ಚಿಬ್ಲು, ಆಮೇಲೆ ರೋಟಿ ಪ್ಲೇಟ್ಸ್ ಗಳು ಮಾಡ್ತೀವಿ. ಇಲ್ಲಿ ದೋಸೆ ಪ್ಲೇಟ್ಸ್, ರೋಟಿ ಪ್ಲೇಟ್ಸ್, ಆಮೇಲೆ ಸೊಪ್ಪು ಸೋಸೋದು. ಸುಮ್ನೆ ಜನಗಳು ಪ್ಲಾಸ್ಟಿಕ್ ತಗೊಂಡು ಬಿಸಿ ಸೊಪ್ಪು ಬೇಯಿಸಾದ್ಮೇಲೆ ಬಿಸಿ ಆಗ್ತಾರಲ್ಲ, ಅದರಿಂದ ಒಂದು ಪ್ಲಾಸ್ಟಿಕ್ ಯೂಸ್ ಮಾಡಿದಾಗ ಕ್ಯಾನ್ಸರ್ ಅಂಶ ಜಾಸ್ತಿ ಬಿಡುಗಡೆ ಆಗುತ್ತೆ. ಆದ್ರೆ ಇದ್ರಲ್ಲಿ ಏನು ಇಲ್ಲ, ಕೆಮಿಕಲ್ ಇಲ್ಲ, ಏನಿಲ್ಲ. ಸುಮ್ನೆ ಈಗ ಸೊಪ್ಪು ಸೋಸ್ತಾರೆ ಅಲ್ವಾ, ಇದ್ರಲ್ಲಿ ಯಾವ್ದು ಕೆಮಿಕಲ್ ರಿಲೀಸ್ ಆಗಲ್ಲ. ಆದ್ರೂ ಇದು ಒಂಥರ ಬಾಡಿಗೆ ಹೆಲ್ದಿ ಕೆಮಿಕಲ್ ರಿಲೀಸ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಇದರಿಂದ ಯಾವ್ದೇ ತರ ಸೈಡ್ ಎಫೆಕ್ಟ್ ಅಂತೂ 100% ಇಲ್ಲ. ಇದರಿಂದ ಹೌದು, ಇವೆಲ್ಲ ಮಾಡ್ತೀವಿ. ಸಣ್ಣ ಸಣ್ಣ ಬುಟ್ಟಿ ಮತ್ತೆ ಇನ್ನು ಇದಕ್ಕೆಲ್ಲ ಇಲ್ಲ, ಇದೊಂಥರ ಫ್ಯಾನ್ಸಿ ಬುಟ್ಟಿ. ಹೂವಿನ ಬುಟ್ಟಿ ಬೇರೆ ಖಾಲಿಯಾಗಿದೆ, ಇನ್ನು ಬುಟ್ಟಿಗಳು ಮಾಡ್ತೀವಿ. ಅದಕ್ಕೆ ಮುಚ್ಚಳ ಇರೋದ್ ಮಾಡ್ತೀವಿ, ಇನ್ನೇನು ಮಾಡ್ತೀವಿ. ಬೋಟ್ ಮಾಡ್ತೀವಿ. ಈಗ ಈ ಬುಟ್ಟಿ ಸುಮ್ನೆ ಮಕ್ಳು ಆಟ ಆಡಕ್ಕೆ ಶೋ ಪೀಸ್ ಇಟ್ಕೊಳಕ್ ಮಾಡ್ತಾರೆ. ಅದ್ರ ಮಕ್ಳಿಗೆ ಹೌದು, ಇದ್ರಲ್ಲಿ ದೊಡ್ಡದ್ ಮಾಡ್ಸ್ಕೊತಾರೆ ಒಂದು. ಆಮೇಲೆ ಮಕ್ಳಿಗೆ ತೋರ್ಸ್ಬೇಕು, ಇವೆಲ್ಲ ನಶಿಸಿ ಹೋಗ್ತೈತೆ. ಇದು ಯಾರು ಈಗ ಮಾಡ್ತಾ ಇಲ್ಲ, ಎಲ್ಲ ಕೆಲ್ಸ. ಈ ಜನರೇಷನ್ ಅಂತ ನಾವಂತೂ ಟಚ್ ಅಲ್ಲೇ ಇಲ್ಲ, ಕೆಲ್ಸ ಅಂತ ಹೋಗ್ತಾ ಇದೀವಿ. ಇದೇನು ಮಾಡ್ತಲ್ಲ, ಹಿಂಗೆ ಇದೆ. ಯಾವ್ದೇ ತರ ಬೆನಿಫಿಟ್ಸ್ ಇಲ್ಲ ನಮ್ಗೆ. ಹೌದೌದು, ಈಗ ಏನ್ ಅನ್ಕೊಂಡವ್ರೆ ಜನಗಳು ಏನ್ ಅನ್ಕೊಂಡಿದ್ದಾರೆ, ಇವ್ರಿಗೆ ಏನ್ ಗೌರ್ಮೆಂಟ್ ಇಂದ ಕೊಡ್ತಾರೆ, ನಮ್ ಗೌರ್ಮೆಂಟ್ ಇಂದ ಒಂದು ಸಲಹತನೂ ಇಲ್ಲ ಸರ್. ಏನು ಇಲ್ಲ. ನಮ್ಗೆ ಏನಂದ್ರೆ ಬರ್ತೀವಿ, ನಾವು ಸ್ವಂತ ಕೆಲ್ಸ ಮಾಡ್ತೀವಿ, ನಾವು ಸ್ವಂತ ಬಂಡವಾಳ ಹಾಕೋತೀವಿ. ಬರೋದ್ರಲ್ಲಿ ಇನ್ಕಮು ಇಲ್ಲ ನಮ್ಗೆ. ಇಷ್ಟ ಕೆಲ್ಸ ಎಲ್ಲ ಮಾಡ್ತೀವಿ ಸರ್, ಇಷ್ಟೆಲ್ಲ ಕೆಲ್ಸ ಮಾಡಕ್ಕೆ ಎಷ್ಟು ದಿನ ಬೇಕು, ಆದ್ರೆ ಸೇಲ್ಸ್ ಅಂತ ಆಗದೆ ಕಡಿಮೆ. ಬಂಬು ನೀವು? ನಾವು ಬಂಬು ಎಲ್ಲ ಜಂಗಲ್ ಅಂದ್ರೆ ಕಾಡಿಂದ ತಗೊಂಡ್ಬರ್ತೀವಿ. ಪರ್ಮಿಷನ್ ಅಂದ್ರೆ ಅರಣ್ಯ ಇಲಾಖೆದಿಂದ ಕೊಡ್ತಾರೆ ಒಂದೊಂದ್ಸತಿ, ಅದಕ್ಕೆ ಪಾಸ್ ಎಲ್ಲ ಕೇಳ್ತಾರೆ. ಆಮೇಲೆ ಅದಕ್ಕೆ ನಾವು ಕಾಡಲ್ಲಿ ಬಿಟ್ಬಿಟ್ಟು ಪಾಸ್ ಎಲ್ಲ ಕೇಳೋದು ಅರಣ್ಯದಿಂದ ಅಂತ. ಆಮೇಲೆ ಹಳ್ಳಿಗಳಲ್ಲಿ ಅವ್ರ ತೋಟದಗಳೆಲ್ಲ ಹಾಕೊಂಡಿರ್ತಾರೆ ನೋಡಿ, ಅವ್ರ ಹತ್ರ ತಗೊಂಡ್ ಬರ್ತೀವಿ ನಾವು. ಇದು ಏನು ಆತರ ನಮ್ಗೆ ಯಾವ್ದೇ ತರ ಬೆನಿಫಿಟ್ಸ್ ಇಲ್ಲ, ಯಾವ್ದಿಲ್ಲ. ಆದ್ರೆ ಇದೇನ್ ಗೊತ್ತಾ, ಅರಣ್ಯ ನಾಶನೂ ಆಗಲ್ಲ, ಇದರಿಂದ ಪ್ರಯೋಜನ ಆಗುತ್ತೆ. ಇನ್ನು ಒಂದು ಇದರಿಂದ ನಮ್ಗೆ ಸಡನ್ ಆಗಿ ಅರಣ್ಯ ನಾಶ ಅಂದ್ರೆ ಬಲ್ತಿರೋ ಬಿದಿರುಗಳನ್ನ ತಗೊಳ್ಳಿ ಅಂತ ಅರಣ್ಯದಿಂದ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಕ್ಚುಲಿ ಬಲ್ತಿರೋ ಬಿದ್ಲೆ ನಮ್ಗೆ ಆಗೋದು, ಈ ಎಳೆ ಬಿದ್ರು ಆಗಲ್ಲ. ಅದರಿಂದ ಏನೋ ಅರಣ್ಯನೂ ನಾಶ ಆಗಲ್ಲ. ನಾವು ಯಾವ್ದಕ್ಕೂ ಸಮಾಜಕ್ಕೆ ಮಾರಕನೂ ಅಲ್ಲ ನಾವು ಈ ಕೆಲಸ ಮಾಡೋದು. ಸಮಾಜಕ್ಕೆ ಆಗ್ಲಿ ಹೆಲ್ದಿ ಆಗ್ಲಿ ತುಂಬಾ ಉಪಯುಕ್ತವಾದ ಒಂದು ಮಾಹಿತಿನೂ ಕೊಡ್ತಾ ಇದೀವಿ, ಒಂದು ನಾವು ಕೆಲ್ಸನೂ ಮಾಡ್ತಾ ಇದೀವಿ. ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಜನಕ್ಕೆ ಏನ್ ಹೇಳೋದಂದ್ರೆ, ಮುಂದಿನ ಜನರೇಷನ್ ಆಗಿರ್ಬೋದು, ಈಗಿನ ಜನರೇಷನ್ ಆಗಿರ್ಬೋದು, ಇಂಥ ಕೈಯಲ್ಲಿ ಕೆಲಸ ಮಾಡೋದನ್ನ ಉಳಿಸ್ಬೇಕು ಜನಗಳು.
ಈಗ ಜನಗಳು ತಗೊಂಡ್ರೆ ತಾನೇ ನಮ್ಮ ಏನೋ ಒಂದ್ ಇದಾಗ್ತದೆ. ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ. ಹೌದು, ಆದ ಕಾರಣ ಪ್ಲಾಸ್ಟಿಕ್ ಬದಲಾಗಿ ಇದನ್ನ ಯೂಸ್ ಮಾಡಿ ತುಂಬಾ ಹೆಲ್ದಿ. ನೂರಕ್ಕೆ 100% ಒಂದು 1000% ಇದು ಓಕೆ, ತುಂಬಾ ಒಳ್ಳೇದು. ಯಾವುದೇ ತರ ಇದು ಯಾವುದು ಎಲ್ಲೂ ಕೂಡ ಇದರಿಂದ ತೊಂದ್ರೆ ಅಂತ ಯಾವ ದಾಖಲೆಯಲ್ಲೂ ಕೂಡ ಇಲ್ಲ. ಏನಾದ್ರು ಇದೆಯಾ? ಯಾವ್ದ್ರಲ್ಲೂ ಇಲ್ಲ ದಾಖಲೆ. ಇನ್ನು ಅದನ್ನ ತಗೊಳ್ಳಿ, ಬಾಟ್ಲಲ್ಲಿ ಇದೆ, ಅದಿದೆ, ಇದಿದೆ, ಪ್ಲಾಸ್ಟಿಕ್ ಅಲ್ಲಿ ಇದೆ, ಅದು ಎಲ್ಲಾದ್ರಲ್ಲೂ ಪ್ಲಾಸ್ಟಿಕಲ್ ಕೆಮಿಕಲ್ ಆಗಿ ನೂರಾರು ಜನ, ಸಾವಿರಾರು ಜನ ಸಾಯ್ತಾ ಇದ್ದಾರೆ ಸರ್. ಇವತ್ತು ಕ್ಯಾನ್ಸರ್ ಇಂದ ಬಳಗಿ ಸಾಯ್ತಾ ಇದ್ದಾರೆ. ಒಂದ್ ಫುಡ್ ಆಗಿರ್ಬೋದು, ಯಾವ್ದೇ ಆಗ್ಲಿ ನ್ಯಾಚುರಲ್ ಆಗಿ ಯೂಸ್ ಮಾಡ್ತಾ ಇಲ್ಲ ಜನ. ಒಂದು ಆಯಿಲ್ ಆಗ್ಲಿ ಅದು ಕೂಡ ಇಲ್ಲ ಸರ್. ಆದ್ರಿಂದ ಈಗ ಜನಗಳಿಗೆ ಬಿದಿರಿನ ಬುಟ್ಟಿಗಳನ್ನ ಹೌದು, ಹೆಲ್ದಿ ಆಗಿರೋದನ್ನ ಯೂಸ್ ಮಾಡಿ. ಬಿದಿರಿಂದ ಅಂತಲ್ಲ ಸರ್, ಯಾವುದು ಸಾಂಪ್ರದಾಯದಿಂದ ಬಂದಿರುತ್ತೋ ಇದಾಗಿರ್ಬೋದು, ಬ್ಯಾಂಬೂ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಮತ್ತೆ ಮಣ್ಣಿನ ಮಡಿಕೆ ಆಗಿರ್ಬೋದು, ಆಮೇಲೆ ತುಂಬಾ ಕೈಯಿಂದ ಏನ್ ಮಾಡಿರ್ತದೋ ಆದಷ್ಟು ಜನಗಳು ಯೂಸ್ ಮಾಡ್ಬೇಕು ಅದನ್ನ. ಇದೊಂದೇ ಅಂತಲ್ಲ ಸರ್, ಎಲ್ಲಾನು ಸಾಂಪ್ರದಾಯಿಕವಾಗಿ ಏನ್ ಬಂದಿರುತ್ತೋ ನಮ್ಮ ಇದಕ್ಕೆ ಸಮಾಜಕ್ಕೆ ಕೊಡುಗೆಗಳು ಏನಾಗಿರ್ತದೋ ಅದನ್ನ ಯೂಸ್ ಮಾಡ್ಲಿ ಜನಗಳು. ಹೆಲ್ದಿ ಆಗಿರ್ತಾರೆ ಸರ್ ಅವರು. ಬ್ಯಾಂಬೂ ಇಂದ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲಾದ್ರಲ್ಲೂ ಬರ್ಲಿ. ಈಗ ಕೆಲವೊಂದು ಅವಾಗ ಮಡಿಕೆಲಿ ಅಡ್ಗೆ ಮಾಡ್ತಾ ಇದ್ರು, ಅದನ್ನು ಮಾಡ್ಲಿ. ಏನು ಪ್ರಯತ್ನ ನಿಮ್ಗೆ? ಏನು ಬೆನಿಫಿಟ್ಸ್ ಇಲ್ಲ ಸರ್. ಇದ್ರೂ ಇರ್ಬೋದು, ಆದ್ರೆ ನಮ್ಗೆ ಇವತ್ವರೆಗೂ ತಲುಪಿಲ್ಲ ಸರ್. ಯಾವ್ದು ಇವತ್ವರೆಗೂ ನಮ್ಗೆ ಏನು ತಲುಪಿಲ್ಲ. ಕೊಡ್ತಾ ಇರ್ಬೋದು, ತಿಂತಾ ಇರ್ಬೋದು, ಅದ ನಮ್ಗೆ ಯಾವ್ದೇ ತರ. ಏನಕ್ಕೆ ಇಷ್ಟಪಡ್ತೀರಾ ಸರ್? ಇದನ್ನ ಉಳಿಸ್ಕೊಂಡು ಹೋಗಿ ನಾವು ಜನ ಅಂತ ನಮ್ಮ ಈ ಕೆಲಸ ಮಾಡ್ತಾ ಇದೀವಿ ಅಂತ ಒಂದು ಗುರ್ತಿಸಿ ಸರ್ ಅಂತ ಅವ್ರನ್ನ ಕೇಳ್ಕೊತೀವಿ. ಗುರ್ತಿಸಿ ನಮ್ಗೆ ಏನಾದ್ರು ಇದನ್ನ ಬ್ಯಾಂಬೂ ಮುಖಾಂತರ ಬರುವಂಗೆ ಜನಗಳಿಗೆ, ನಮ್ಮ ಜನಕ್ಕೆ ಕೆಲಸ ಮಾಡಕ್ಕೆ ಏನಾದ್ರು ದಾರಿ ಮಾಡ್ಕೊಡಿ, ಸೊಸೈಟಿ ಮಾಡ್ಕೊಡಿ. ಮೇಜರ್ ಜನಾಂಗಕ್ಕೆ ಏನಾರ ಒಂದು ಕಾರ್ಯಕ್ರಮ ಹಾಕೊಂಡು ಅವ್ರಿಗೆ ಕಲ್ಯಾಣ ಕಾರ್ಯಕ್ರಮ ಹಾಕೊಂಡು ಅವ್ರ ಅನುಕೂಲ ಮಾಡ್ಕೊಡ್ಬೇಕು. ಹೌದು, ಅದನ್ನ ಮಾಡ್ಕೊಡಿ. ನಮ್ಗೆ ಕಲ್ಯಾಣ ಕಾರ್ಯಕ್ರಮ ಆಗಿರ್ಬೋದು. ಇವೊಂದು ನಮ್ಮ ಮೇದರ್ ಸಮಾಜಕ್ಕೆ ಒಂದು ಕೊಡುಗೆಗಳಂದ್ರೆ ಇದು ಇರ್ಬೇಕು. ಈಗ ಯಾವ್ದು ಇಲ್ಲ, ಅದು ನಶಿಸಿ ಹೋಗ್ತಾ ಇದೆ. ನಮ್ಗೆ ಯಾವ್ದೇ ಬೆನಿಫಿಟ್ಸ್ ಇಲ್ಲ, ಏನು ಇಲ್ಲ. ಕಾರ್ಯಕ್ರಮ ಹಾಕಬೇಕು ಅಂತ ಕಾರ್ಯಕ್ರಮ ಮಾಡ್ಕೊಡಿ. ನಮ್ಗೆ ನಮ್ನು ಜನಕ್ಕೆ ಗುರ್ತಿಸಕ್ ಹೇಳಿ, ಈ ಕೆಲಸ ಮಾಡ್ತಾ ಇದಾರೆ ಅಂತ ಒಂದು ಇದ್ ಮಾಡಕ್ ಹೇಳಿ, ಅನುಕೂಲ ಮಾಡ್ಕೊಡಿ. ಬಿದಿರು ಬ್ಯಾಂಬೂ ಅವೆಲ್ಲ ಅನುಕೂಲ ಮಾಡ್ಕೊಡಿ. ನಮ್ಮಂತವ್ರೆಲ್ಲ ಹೊರ್ಗಡೆ ಕೆಲ್ಸಕ್ಕೆ ಹೋಗೋದು ನಾವ್ ಇದನ್ನೇ ಮಾಡ್ತೀವಿ. ನಮಗೂ ಅನುಕೂಲ ಮಾಡ್ಕೊಟ್ರೆ ನಮಗೂ ಮಾಡ್ತೀವಿ ಸರ್. ಏನು ಸಿಗಲ್ಲ ಸರ್ ಇವರು. ಬಿದಿರಿನ ಕಲೆಗೆ ಪ್ರೋತ್ಸಾಹ ಕೊಡೋಕೋಸ್ಕರ ಯಾವ್ದೋ ಕಾರ್ಯಕ್ರಮ ಹಾಕೊಂಡು ಜನತೆಗೆ ಒಂದು ಮೇಳ ಮಾಡೋದಾಗ್ಲಿ, ಅಲ್ಲಿ ಬಿದಿರಿನ ಕಲೆಗೆ ಪ್ರದರ್ಶನ ಮಾಡೋದಾಗ್ಲಿ ಮಾಡ್ಬೇಕು ಅಂದ್ಬಿಟ್ಟು ಸರ್ಕಾರಕ್ಕೆ ನೀವು ಮನವಿ ಮಾಡ್ಕೊತಾ ಧನ್ಯವಾದಗಳು.